ಆಂಧ್ರ ಪ್ರದೇಶದ ಮಾಜಿ ಮಂತ್ರಿ ರಘುವೀರ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಮಡಕಶಿರಾ ತಾಲೂಕಿನ ನೀಲಕಂಠಪುರ ಗ್ರಾಮದಲ್ಲಿ ಫೆಬ್ರವರಿ 12, 1957ರಂದು ರಘುರೆಡ್ಡಿ ಅವರು ಜನಿಸ್ತಾರೆ. ಇವರು ರಾಜಕಾರಣವನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡು ಸಚಿವರಾಗಿ ಶಾಸಕರಾಗಿ ಅನುಭವವನ್ನು ಕೂಡ ಹೊಂದಿರ್ತಾರೆ. ವೈಎಸ್ ರಾಜಶೇಖರ ರೆಡ್ಡಿ ಮತ್ತು ಕಿರಣ್ ಕುಮಾರ್ ರೆಡ್ಡಿ ಸಂಪುಟದಲ್ಲಿ ಕೃಷಿ ಮತ್ತು ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವ ರಘುವೀರ್ ರೆಡ್ಡಿ ಅವರಿಗೆ ಇದೆ. ಬಹುಶಃ ಮಡಕಶಿರಾ ಹಾಗೂ ಅನಂತಪುರ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಜನಗಳ ಸಂಪರ್ಕವನ್ನು ಇಟ್ಟುಕೊಂಡು ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ ಇಡೀ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಗುರುತಿಸಿಕೊಂಡವರು ರಘುವೀರ್ ರೆಡ್ಡಿ ಅವರು. ಇವರು ಆಂಧ್ರ ಪ್ರದೇಶದ ಪ್ರಬಲ ಕಾಂಗ್ರೆಸ್ ನಾಯಕರಾಗಿದ್ದು ಹಲವು ಬಾರಿ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಕ್ತಿ ಇವ್ರಿಗಿದೆ. ಇವರು ಮಡಕಶಿರಾ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಜೊತೆಗೆ ನಂತರ ಕಲ್ಯಾಣದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲೂ ಕೂಡ ಶಾಸಕರಾಗಿ ಅನುಭವ ಕೂಡ ಹೊಂದಿರ್ತಾರೆ. ವೈಎಸ್ ರಾಜಶೇಖರ ರೆಡ್ಡಿ ಅವಧಿಯಲ್ಲಿ ಕೃಷಿ ಸಚಿವರಾಗಿ ಅನೇಕ ಅನುಭವಗಳನ್ನು ತೊಡಕೊಂಡವರು ಬಹುಶಃ ರಘುವೀರ್ ರೆಡ್ಡಿ ಅವರು. ನಂತರ ನಲ್ಲಾರಿ ಕಿರಣ್ ಕುಮಾರ್ ರೆಡ್ಡಿ ಅವರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸಿ ಒಂದು ರೀತಿ ಆಂಧ್ರ ಪ್ರದೇಶಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ ರೆಡ್ಡಿ ಜೊತೆ ಶಕ್ತಿಯನ್ನು ತುಂಬಿದವರು, ಜೀವನ ತುಂಬಿದವರು ಅಂದರೆ ಬಹುಶಃ ಅದು ರಘುವೀರ್ ರೆಡ್ಡಿ ಅವರು. ಇವರು ಅನಂತಪುರ ಜಿಲ್ಲೆ ಮಡಕಶಿರಾ ನೀಲಕಂಠಪುರ ಗ್ರಾಮದಲ್ಲಿ ಜನಿಸಿ ಯಾದವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಘುವೀರ್ ರೆಡ್ಡಿ ಅವರು ಆಂಧ್ರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಪಿಸಿಸಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWC ಸದಸ್ಯರಾಗಿ ಕನ್ನಡ ಚಲನಚಿತ್ರ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಸೋದರ ಸಂಬಂಧಿ ಕೂಡ ಆಗಿರ್ತಾರೆ ರಘುವೀರ್ ರೆಡ್ಡಿ ಅವರು. ಹೀಗೆ ರಾಜಕಾರಣ ವಲಯದಲ್ಲಿ ಗುರುತಿಸಿಕೊಂಡು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಇಡೀ ಆಂಧ್ರ ಪ್ರದೇಶದಲ್ಲಿ ಒಂದು ರೀತಿ ಬದಲಾವಣೆ ಕ್ರಾಂತಿಯನ್ನು ತಂದವರು ಬಹುಶಃ ಅದು ರಘುವೀರ್ ರೆಡ್ಡಿ ಅವರು. ಇವತ್ತು ಕೂಡ ಮಡಕಶಿರಾ ತಾಲೂಕಿನಲ್ಲಿ ತನ್ನದೇ ಆದಂತಹ ಶಕ್ತಿಯನ್ನ ವರ್ಚಸ್ಸನ್ನ ಇಟ್ಕೊಂಡವರು ಬಹುಶಃ ರಘುವೀರ್ ರೆಡ್ಡಿ ಅವರು. ಅವರ ಮುಂದಿನ ರಾಜಕೀಯ ಜೀವನ ಯಶಸ್ಸಿನ ಹಾದಿ ತಲುಪಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೇನೆ. ಮತ್ತೊಮ್ಮೆ ರಘುವೀರ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು.